ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ಸ್ವಲ್ಪ ದಿನದ ಹಿಂದಷ್ಟೇ ಕೊಡಗು ಜಿಲ್ಲೆಯಲ್ಲಿ ಹನಿ ಟ್ರಾಪ್ಸ್ ಒಂದು ಸೌಂಡ್ ಮಾಡಿತ್ತು. ಅಂಥದ್ದೇ ಒಂದು ಪ್ರಕರಣ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಆಗಿದೆ. ಇದು ಈ ಹೆದ್ದಾರಿ ಇದು ನೋಡ್ತಾ ವೀರಜಪೇಟೆಯಿಂದ ಕುಂದಕ್ಕೆ ಹೋಗುವ ರೋಡ್ ಇದು. ಈ ರಸ್ತೆಯಲ್ಲಿ ನಾನು ಇದ್ದೀನಿ. 2025ರ ಹಳೆ ದಿನಗಳನ್ನ ಬಿಟ್ಟು 2026ರ ಹೊಸ ವರ್ಷಕ್ಕೆ ಎಲ್ಲರೂ ಕಾಲಿಡುವ ಸಂಭ್ರಮ ಸಡಗರದಲ್ಲೇ ಈ ದೇಶ ಇತ್ತು. ಆ ಒಂದು ಸಂದರ್ಭದಲ್ಲೇ ಈ ಒಂದು ಕೊಲೆ ನಡೆದು ಹೋಗುತ್ತೆ. ನವಾಜನ ಡ್ರೈವರು ಇದ್ದಕ್ಕಿದ್ದಂಗೆ ಕೊಲೆಯಾಗಿ ಹೋಗ್ತಾನೆ. ಅದು ಹೊಸ ವರ್ಷದ ಮಧ್ಯರಾತ್ರಿಯಲ್ಲಿ ನಿಗೂಢವಾಗಿ. ಇಲ್ಲಿ ನಾನು ನೋಡ್ತಾ ಇದ್ದೀರಾ, ಈ ಒಂದು ಕಾಫಿ ವರ್ಕ್ಸ್ ಇದೆ. ಈ ಕಾಫಿ ವರ್ಕ್ಸ್ ಅಲ್ಲೇ ಇಲ್ಲೊಂದು ಮನೆ ಇದೆ ಕಾಫಿ ವರ್ಕ್ಸ್ ಒಳಗಡೆ. ಅಲ್ಲಿ ಕಾವ್ಯ ಮತ್ತೆ ಪೂರ್ಣನ ಗಂಡ ಹೆಂಡತಿ ವಾಸ ಮಾಡ್ತಾ ಇರ್ತಾರೆ. ಕಾವ್ಯನ ಜೊತೆನೆ ಕೊಲೆ ಆದ ನವಾಜ್ ಅನ್ನೋ ವ್ಯಕ್ತಿ ಅಕ್ರಮ ಸಂಬಂಧನ ಇಟ್ಕೊಂಡಿರ್ತಾನೆ. ಸ್ವಲ್ಪ ದಿನ ಹಿಂದಷ್ಟೇ ಕಾವ್ಯ ಮತ್ತೆ ನವಾಜ್ ಅನ್ನೋ ವ್ಯಕ್ತಿ ಇಬ್ರು ಕೂಡ ಓಡೋಗಿ ಬೇರೆ ಕಡೆ ಒಂದು ವಾರ ರೂಮ್ ಮಾಡ್ಕೊಂಡು ಇರ್ತಾರೆ. ಆದರೆ ಗಂಡ ಪೂರ್ಣ ಇದನ್ನ ಸಹಿಸ್ಕೊಳಕ್ಕಾಗದೆ ನನ್ನ ಹೆಂಡತಿ ನನ್ನ ಬಿಟ್ಟು ಹೋದ್ಲಲ್ಲ ಅಂತಂದ್ಬಿಟ್ಟು ಅವನು ಗೋಣಿಕೊಪ್ಪ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಡ್ತಾನೆ. ಏನಂತ ಅಂತಂದರೆ ನನ್ನ ಹೆಂಡತಿ ಕಾಣೆ ಆಗಿದ್ದಾಳೆ, ನಾಪತ್ತೆ ಆಗಿದ್ದಾಳೆ, ನನಗೆ ಹುಡಿ ಕೊಡಬೇಕು ಅಂತ. ಪೊಲೀಸರು ವಿಚಾರಣೆ ಮಾಡ್ತಾರೆ. ಆಗ ಕಾವ್ಯನ ಸ್ಥಿತಿ ಗೊತ್ತಾಗುತ್ತೆ, ನವಾಜ್ ಜೊತೆ ಓಡೋಗಿ ರೂಮ್ ಮಾಡ್ಕೊಂಡಿರೋದು ಸರಿ ಅಂತ. ನವಾಜ್ ಮತ್ತು ಕಾವ್ಯನ ಇಬ್ಬರನ್ನು ಕರೆಸಿ ಪೊಲೀಸ್ನವರು ಎನ್ಕ್ವೈರಿನ ಮಾಡ್ತಾರೆ, ಅವ್ರನ್ನ ವಿಚಾರಣೆನ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಇಬ್ಬರು ಕೂಡ ಓಡೋಗಿ ನಾವು ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಗಂಡ ಬಿಟ್ಕೊಡೋದಿಲ್ಲ. ಇಲ್ಲ, ನನ್ನ ಹೆಂಡತಿ ನನಗೆ ಬೇಕು ಅಂತ ಹಠ ಹಿಡಿತಾನೆ. ಆ ಪೊಲೀಸವರು ಇಲ್ಲ, ನೀನು ನಿನ್ನ ಗಂಡನ ಜೊತೆ ಹೋಗ್ತೀಯ ಅಂತ ಕೇಳಿದಾಗ ಸರಿ ಆಯಿತು, ನಾನು ನನ್ನ ಗಂಡನ ಜೊತೆ ಹೋಗ್ತೀನಿ ಎಂದು ನವಾಜನ ವಾಸನ ಮಾಡೋದಿಲ್ಲ, ನನಗೆ ಅವನು ಬೇಡ ಅಂತ ಹೇಳ್ತಾಳೆ. ಸರಿ ಅಂತ ಪೊಲೀಸವರ ಒಪ್ಪಿಗೆಯ ಮೇರೆಗೆ ತನ್ನ ಗಂಡ ಪೂರ್ಣನ ಜೊತೆ ಕಾವ್ಯ ಇದೇ ಕಾಫಿ ವರ್ಕ್ಸ್ನ ಈ ಮನೆಗೆ ಬಂದು ವಾಸ ಮಾಡ್ತಾ ಇರ್ತಾಳೆ. ಆದರೆ ನವಾಜು ಒಂದಷ್ಟು ದಿನಗಳು ಆ ಕಾವ್ಯನ ಜೊತೆ ಇದ್ನಲ್ಲ, ಆ ಸಂಬಂಧನ ಅವನು ಮರ್ತಿರೋದಿಲ್ಲ. ಮತ್ತೆ ಅವಳೇ ಬೇಕು ಅಂತ ಹಠ ಹಿಡಿತಾನೆ. ಅವತ್ತು ಇಡೀ ದೇಶವೇ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿರುತ್ತೆ. ಆಗದೇ ಒಂದು ದುರಂತ. ನವಾಜ್ಗೂ ಕೂಡ ಮದುವೆ ಆಗಿ ಅವನಿಗೂ ಕೂಡ 2 ಮಕ್ಕಳಿರ್ತವೆ. ಇದು ಅವನಿಗೆ ಬೇಕಿಲ್ದಿರೋ ಕೆಲಸ. ಆದರೂ ಕೂಡ ಅಕ್ರಮ ಸಂಬಂಧಕ್ಕೆ ಒಳಗಾಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಅವತ್ತು 2026ರ ಮಧ್ಯರಾತ್ರಿ ಏನೋ ಪಾರ್ಟಿ ಮಾಡಬೇಕು ಅಂತನೋ ಅಥವಾ ಹೊಸ ವರ್ಷಕ್ಕೆ ವಿಶ್ ಮಾಡಬೇಕು ಅಂತಲೇ ತನ್ನ ಪ್ರೇಯಸಿಗಾಗಿ ಇವನು ಹುಡಿಕೊಂಡು ಬರ್ತಾನೆ. ರಸ್ತೆ ಬದಿಯಲ್ಲಿರುವಂಥ ಇಲ್ಲಿಗೆ ಈ ವೀರಜಪೇಟೆ ರೋಡಿಂದ ಒಂದು ಕಾರಲ್ಲಿ ಬರ್ತಾನೆ. ಈ ವೀರಜಪೇಟೆಯ ರೋಡಿಂದ ಕಾರಿಗೆ ಬಂದು ಈ ಸ್ಪಾಟಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಗ್ಲಾಸ್ ಪೀಸ್ಗಳು ಎಲ್ಲ ಬಿದ್ದಿದ್ದಾವೆ. ಇಲ್ಲೆಲ್ಲ ನೀವು ನೋಡ್ತಾ ಇರೋಂಥ ಗ್ಲಾಸ್ ಪೀಸ್ಗಳು. ಇಲ್ಲಿ ತನ್ನ ಕಾರ್ನ ನಿಲ್ಲಿಸ್ತಾನೆ. ಕಾರ್ನ ನಿಲ್ಲಿಸಿ ಇದೇ ಕಾಂಪೌಂಡ್ ಹತ್ರ ಹೋಗಿ ತನ್ನ ಪ್ರೇಯಸಿ ಕಾವ್ಯನನ್ನು ಕರೆಯುವ ಪ್ರಯತ್ನವನ್ನು ಮಾಡ್ತಾನೆ. ಇದನ್ನೇ ನೋಡ್ಕೊಂಡಂಥ ಪೂರ್ಣ ಅಂದರೆ ಕಾವ್ಯನ ಗಂಡ ಮತ್ತು ಅವನ ಈ ಸ್ನೇಹಿತರು ಇದೇ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಯಾಕೆ ಅಂತಂದರೆ ತನ್ನ ಹೆಂಡತಿ ಅವನಿಗೆ ಬೇಕು. ಆ ಸಹವಾಸನ ನವಾಜು ಮಾಡಬಾರ್ದಾಗಿತ್ತು. ಆದರೆ ಅವನು ಸಾಕಷ್ಟು ಸಾರಿ ಬುದ್ಧಿನೇ ಹೇಳಿರ್ತಾನೆ. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಆವಾಗಲೂ ಕೂಡ ಬುದ್ಧಿ ಹೇಳಿರ್ತಾನೆ. ಆದರೂ ಈ ನವಾಜನವನು ಕೇಳಿರೋದೇ ಇಲ್ಲ. ಹಾಗಾಗಿ ಅವತ್ತು ಇಲ್ಲ, ಇವ್ನಿಗೇನಾದರೂ ಒಂದು ಚೆನ್ನಾಗಿ ಹೊಡಿಬೇಕು, ಇವನಿಗೆ ಈ ಮತ್ತೆ ನನ್ನ ಹೆಂಡತಿಯ ಸಹವಾಸಕ್ಕೆ ಬರ್ತಾ ಇದ್ದಾನಲ್ಲ ಅನ್ನೋ ಕಾರಣಕ್ಕೆ ಅವತ್ತು ಅವನ್ನ ಓಡಿಸ್ಕೊಂಡು ಬರ್ತಾರೆ. ಓಡಿಸ್ಕೊಂಡು ಯಾವಾಗ ಬರ್ತಾರೆ ಆಗ ನವಾಜ್ ಅನ್ನೋನ್ನ ಅವನು ಕೂಡ ಹೆದರ್ಕೊಂಡು ಭಯದಲ್ಲಿ ಅಲ್ಲಿ ಮುಂದೆ ಓಡ್ತಾನೆ. ಆ ಒಂದು ಸೇತುವೆ ಕಾಣಿಸ್ತಾ ಇದೆಯಲ್ಲ, ಆ ಸೇತುವೆ ಬಳಿಗೆ ಓಡಿಸ್ಕೊಂಡು ಹೋಗ್ತಾರೆ. ನವಾಜು ಇವ್ರು 3 ಜನ ಓಡಿಸ್ಕೊಂಡು ಬಂದಾಗ ನವಾಜ್ ಭಯ ಪಡ್ತಾನೆ. ಅಲ್ಲಿಂದ ನಾನು ತೋರಿಸಿದ್ನಲ್ಲ, ಅಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ತನಕ ಓಡ್ ಬರ್ತಾನೆ. ಅವಾಗ ಇದ್ದಕ್ಕಿದ್ದಂಗೆ ಇಲ್ಲ, ಇವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಬೇರೆ ಏನೂ ದಾರಿ ಕಾಣಲ್ಲ, ಎಷ್ಟು ದೂರ ಅಂತ ಓಡೋಕ್ಕಾಗುತ್ತೆ. ಆಗ ಇದ್ದಕ್ಕಿದ್ದಂಗೆ ಈ ಹಳ್ಳಕ್ಕೆ ನೆಗಿತಾನೆ ಅವನು. ಇಲ್ಲಿಂದ ಆ ಹಳ್ಳಕ್ಕೆ ನೆಗೆದು ಆ ಹಳ್ಳಕ್ಕೆ ಹೋಗಿ ಬೀಳ್ತಾನೆ. ಇವ್ರು 3 ಜನರು ಕೂಡ ಆ ಒಂದು ನಡು ರಾತ್ರಿಯಲ್ಲೇ ಹೋಗಿ ನವಾಜನ ಬಿಡಲ್ಲ, ಚೆನ್ನಾಗಿ ಅಲ್ಲಿ ಹೊಡಿತಾರೆ. ಚೆನ್ನಾಗಿ ಅಂದರೆ ಅವ್ರಿಗೆ ಸಿಟ್ಟಿರುತ್ತೆ. ಯಾಕೆಂದರೆ ಪದೇ ಹೇಳಿದ್ರು ಕೂಡ ಆ ವ್ಯಕ್ತಿ ಎಷ್ಟು ಹೇಳಿದ್ರು ಕೇಳಿರೋದೇ ಇಲ್ಲ. ಮತ್ತೆ ನನ್ನ ಹೆಂಡತಿಯ ಸಹವಾಸಕ್ಕೆ ಬರ್ತಾನೆ ಇದ್ದಾನೆ, ಮತ್ತು ನನಗೂ ನೆಮ್ಮದಿಲ್ಲ, ಮಕ್ಕಳು ಕೂಡ ಇದ್ದಾರೆ. ಹೀಗೆಲ್ಲ ಯೋಚನೆ ಮಾಡಿದಂಥ ಪೂರ್ಣ ಮತ್ತು ಅವನ ಸ್ನೇಹಿತರು ನವಾಜ್ನ ಅಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ. ಹೊಡೆದ ಆದಮೇಲೆ ಇಲ್ಲಿ ಯಾವಾಗ ಹೊಡಿತಾರೋ ಇಲ್ಲ, ಅವನಿಗೆ ಏನೋ ಆಗಿದೆ, ಒಂದು ತುಂಬ ಹೊಡೆದ್ಬಿಟ್ಟಿದ್ದೀವಿ, ಅವನಿಗೆ ಎದ್ದು ನಡೆಯೋಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವ್ರೇನು ಮಾಡ್ತಾರೆ ಅಂತಂದರೆ ಮತ್ತೆ ಅವನು ನವಾಜ್ ಅನ್ನೋ ವ್ಯಕ್ತಿನ ಎತ್ಕೊಂಡು ಆ ಕಾರು ನಾನು ತೋರಿಸಿದ್ನಲ್ಲ, ಆ ಕಾರ್ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಆ ಕಾರಲ್ಲಿ ಅವನ್ನ ಕೂರ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಆ ಸೇತುವೆ ನಾನು ತೋರಿಸಿದ್ನಲ್ಲ, ಆ ಸೇತುವೆ ಬಳಿಯಿಂದ ನವಾಜನ್ನ ವ್ಯಕ್ತಿನ ಇವಾಗ ಕರ್ಕೊಂಡು ಬರ್ತಾರೆ. ಅಂದರೆ ಅವ್ನಿಗೆ ನಡೆಯೋಕ್ಕೂ ಆಗ್ತಾ ಇರಲ್ಲ, ತುಂಬ ಹೊಡೆದ್ಬಿಟ್ಟಿರ್ತಾರೆ. ಅವ್ರಿಗೆ ಎಷ್ಟು ಕೋಪ ಇತ್ತು ಅಂತಂದರೆ ಇಲ್ಲ, ಇದು ಯಾಕೋ ಪದೇ ಮರು ಕಳಿಸ್ತಾನೆ ಇದೆ, ಇಲ್ಲ ಅವ್ನಿಗೆ ಚೆನ್ನಾಗಿ ಹೊಡಿಬೇಕು ಅನ್ನೋ ಒಂದು ಇಂಟೆನ್ಷನ್ನೇ ಅವ್ರಿಗಿರುತ್ತೆ. ಹಾಗಾಗಿ ಅವ್ನಿಗೆ ತುಂಬ ಹೊಡೆದ್ಬಿಡ್ತಾರೆ.
ನವಾಜನ್ ಅವನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಕಾರ್ನ ನಿಲ್ಲಿಸಿರ್ತಾನೆ. ಈ ಒಂದು ಟೇಪ್ ಎಲ್ಲ ಕಟ್ಟಿದ್ದಾರೆ ಪೊಲೀಸರು ಎನ್ಕ್ವೈರಿಯನ್ನು ಮಾಡಿ. ಈ ಟೇಪ್ ನಿಮಗೆ ಕಾಣಿಸ್ತಾ ಇದೆ. ಈ ನೇರದಲ್ಲಿ ಅಂದರೆ ಇಲ್ಲಿ ಅವನ ಕಾರು ನಿಂತಿರುತ್ತೆ. ಅವನ್ನ ಕರ್ಕೊಬಂದು ನವಾಜನನ್ನ ಕಾರ್ ಒಳಗಡೆ ಕೂರ್ಸೋಕ್ಕೆ ಅಂತ ಪ್ರಯತ್ನನ ಪಡ್ತಾರೆ. ಆದರೆ ಸ್ಟೇರಿಂಗು ಲಾಕ್ ಆಗಿರುತ್ತೆ. ಕಾರ್ನ ಈ ಕಡೆಗೆ ತಗೊಬಂದು ನಿಲ್ಲಿಸ್ಬೇಕಲ್ಲ, ಇನ್ನು ಸೈಡಲ್ಲಿ ಇದ್ದಂಥ ಕಾರ್ನ ತಗೊಬಂದು ರೋಡ್ಗೆ ನಿಲ್ಲಿಸ್ಬೇಕಲ್ಲ. ಹಾಗಾಗಿ ಕಾರ್ನ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಯಾವಾಗ ಎಕ್ಸ್ಲೇಟರ್ ಕೊಟ್ಟರು ಕಾರ್ಗೆ, ಇದಕ್ಕಿದ್ದಂಗೆ ಅದು ರಪ್ ಅಂತ ಹೋಗಿ ಈ ಕಡೆ ಬೀಳುತ್ತೆ. ನೋಡಿ, ನೀವು ನೋಡ್ಬೋದು ಕಾರಿನ ಗ್ಲಾಸ್ ಪೀಸ್ಗಳೆಲ್ಲ ಅಲ್ಲಿ ಪುಡಿ ಪುಡಿಯಾಗಿ ಬಿದ್ದಿದೆ. ಇವ್ರೇನು ಅಂದ್ಕೊಂಡ್ರು ಅಂತಂದರೆ ಇದೊಂದು ಅಪಘಾತ, ಆಕ್ಸಿಡೆಂಟ್ ಅಂತ ಪ್ರೂವ್ ಆಗಲಿ ಅಂತ ಯಾರನ್ನ ನವಾಜನ್ನ ಇಲ್ಲೇ ಬಿಟ್ಟು ಅವತ್ತೇ ಎಸ್ಕೇಪ್ ಆಗ್ತಾರೆ. ಅವನಿಗೆ ಸಂಪೂರ್ಣ ಪ್ರಜ್ಞೆ ಹೋಗಿರುತ್ತೆ. ಯಾಕೆಂದರೆ ಚೆನ್ನಾಗಿ ಹೊಡೆದ್ಬಿಟ್ಟಿರ್ತಾರಲ್ಲ, ಅವನಿಗೆ ಪ್ರಜ್ಞೆ ಏನೂ ಇರಲ್ಲ. ಅವ್ನು ನೋಡಿದ್ರೆ ಇಲ್ಲಿ ಬಿದ್ದಿರ್ತಾನೆ. ಪ್ರಜ್ಞೆ ಬರುತ್ತೆ. ಸ್ವಲ್ಪ ಪ್ರಜ್ಞೆ ಬಂದಾಗ ತನ್ನ ಮೊಬೈಲ್ನ ತೊಗೊಂಡು ಫೋನ್ ಮಾಡ್ತಾನೆ. ಗೋಣಿಕೊಪ್ಪ ಪೊಲೀಸವರಿಗೆ ಫೋನ್ ಮಾಡ್ತಾನೆ. ಏನಂತ ಫೋನ್ ಮಾಡ್ತಾನೆ ಅಂದರೆ, ನನಗೆ ಹೊಡೆದಿದ್ದಾರೆ ಅಂತ ಫೋನ್ ಮಾಡಲ್ಲ. ಯಾಕೆ ಅಂತಂದರೆ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ, ಈಗ ಅಕ್ರಮ ಸಂಬಂಧ ಇಟ್ಕೊಂಡು ನಾವೇ ನಿನಗೆ ಬುದ್ಧಿ ಹೇಳಿದ್ರು ಆದರೂ ಕೇಳಿಲ್ಲ ಅಂತ ಪೊಲೀಸರು ಬೈತಾರೆ ಅಂತನೋ ಏನೋ ಅವ್ನು ಭಯಪಟ್ಟನ ಏನಂತ ಹೇಳ್ತಾನೆ ಅಂದರೆ, ಆಕ್ಸಿಡೆಂಟ್ ಆಗಿದೆ ಬನ್ನಿ ಅಂತ ಹೇಳಿ ಲೊಕೇಶನ್ ಹೇಳ್ತಾನೆ. ಸರಿ ಅಂತ ಪೊಲೀಸವರು ಇದಕ್ಕಿದ್ದಂಗೆ ಮಧ್ಯರಾತ್ರಿಲಿ ಏನೋ ಅಂದರೆ ಹೊಸ ವರ್ಷ ಅಲ್ವಾ, ಕುಡಿದ್ಬಿಟ್ಟು ಈ ಥರ ಏನೋ ಮಾಡಿಕೊಂಡು ಬಿದೋಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಪೊಲೀಸರು, ಗೋಣಿಕೊಪ್ಪ ಪೊಲೀಸವರು ಸ್ಪಾಟ್ಗೆ ಬಂದು ನೋಡ್ತಾರೆ. ಆಕ್ಸಿಡೆಂಟ್ ಆಗಿರ್ಬೋದೇನೋ ಅಂದ್ಕೊಂಡಂಥ ಪೊಲೀಸರು ಕೂಡ ಸ್ಪಾಟಿಂದ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವನ್ನ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಸೋಣ, ಏನಾಗಿದೆ ನೋಡೋಣ ಅಂತಂದ್ಬಿಟ್ಟು ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಸೋಣ ಅಂದರೆ ಟ್ರೀಟ್ಮೆಂಟ್ನ ಕೊಡ್ಸೋಕ್ಕಿಂತ ಪ್ರಯತ್ನನ ಪಡ್ತಾರೆ. ಆದರೆ ನವಾಜು ಅಲ್ಲಿಗೆ ಸಾವನ್ನಪ್ಪುತ್ತಾನೆ. ಅಂದರೆ ಹಾಸ್ಪಿಟ್ಲಿಗೆ ತಗೊಂಡು ಹೋದಾಗ ಅವನು ಇಲ್ಲ ಅಂತ ಆಗುತ್ತೆ. ಬೇರೆ ದಾರಿ ಇಲ್ಲ. ಏನಾಗಿದೆ ಅಂತ ಹೇಳೋರು ಯಾರು ಪೊಲೀಸವ್ರಿಗೆ? ಏನಿಲ್ಲ. ಇವ್ನು ನೋಡಿದ್ರೆ ಫೋನ್ ಮಾಡಿಬಿಟ್ಟು ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾನೆ. ಯಾರು ಹೊಡೆದ್ರು ಏನು ಅಂತ ಹೇಳಿಲ್ಲ. ಸರಿ ಅಂತ ಬಾಡಿಗೆ ಏನಾದರೂ ಇಂಜುರಿ ಆಗಿದೆಯಾ ಅಥವಾ ಇದು ಆಕ್ಸಿಡೆಂಟ್ ಆಗಿದೆಯಾ ನೋಡೋಣ ಅಂತ ಅಂದ್ಬಿಟ್ಟು ಪೊಲೀಸರು ಎಲ್ಲ ಆ್ಯಂಗಲಿಂದ ಪರಿಶೀಲನೆ ಮಾಡೋಕ್ಕೆ ನೋಡ್ತಾರೆ. ಅವನ ಬಾಡಿನ ಚೆಕ್ ಮಾಡಿದಾಗಲೇ ಪೊಲೀಸರಿಗೆ ಗೊತ್ತಾಗೋದು. ಯಾಕೆಂದರೆ ಅವನ ಬೆನ್ನು ಮತ್ತು ಮೈಯಲ್ಲಿ ತುಂಬ ಕಡೆ ಗಾಯಗಳಾಗಿರ್ತವೆ. ಬಡಿಗೆಯಲ್ಲಿ ಹೊಡೆದಂಥ ಗಾಯದ ಗುರುತುಗಳು, ಆ ಒಂದು ಗುರುತು ಅಂದರೆ ಹೊಡೆದಿರೋಂಥ ಗುರುತುಗಳು ಕಾಣಿಸ್ತವೆ. ಆಗ ಗೊತ್ತಾಗುತ್ತೆ, ಇಲ್ಲ ಯಾರೋ ಕಣೆ ಇವನಿಗೆ ಚೆನ್ನಾಗಿ ಹೊಡೆದಿದ್ದಾರೆ ಅಂತ ಪೊಲೀಸರಿಗೆ ಮನದಟ್ಟಾಗುತ್ತೆ. ಎನ್ಕ್ವೈರಿನ ಶುರು ಮಾಡಿದಂಥ ಪೊಲೀಸವ್ರಿಗೆ ಗೊತ್ತಾಗುತ್ತೆ ಇವನು ಕಾವ್ಯ ಅನ್ನೋ ಒಂದು ಮಹಿಳೆ ಜೊತೆ ಅಕ್ರಮ ಸಂಬಂಧನ ಹೊಂದಿದ್ದ. ಹಾಗಾಗಿ ಇದು ಆಗಿದೆ ಅಂತ ಈ ಎಲ್ಲ ಒಂದು ತನಿಖೆಯಲ್ಲೇ ಗೊತ್ತಾಗುತ್ತೆ. ತಪ್ಪಿಸ್ಕೊಂಡಂತ ಅರೆಸ್ಟ್ ಮಾಡಿ 5 ಜನನ ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ. ಇದಿಷ್ಟು ಪ್ರಕರಣ. ನಾನಿವತ್ತು ಮೀಟ್ ಮಾಡಲೇಬೇಕು, ಹೊಸ ವರ್ಷಕ್ಕೆ ವಿಶ್ ಮಾಡಬೇಕು ಅಥವಾ ಅವಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಬಂದಂಥ ವ್ಯಕ್ತಿ ನಿಗೂಢವಾಗಿ ಕೊಲೆನ ಆಗಿ ಹೋಗ್ತಾನೆ. ಇಷ್ಟು ಈ ಥರ ಪ್ರಕರಣಗಳನ್ನ ನಾವು ವಿಡಿಯೋ ಮಾಡ್ತಾನೆ ಇರ್ತೀವಿ, ಮತ್ತು ಸಾಕಷ್ಟು ಕಡೆ ನಾವು ನೋಡೂ ಇರ್ತೀವಿ. ನಮಗೂ ಕೂಡ ಮದುವೆಯಾಗಿ 2 ಮಕ್ಕಳಿದ್ದಾವೆ. ಇವನೇನೋ ಸತ್ತೋದ ಪಾಪ. ಹೆಂಡತಿ ಮಕ್ಕಳ ಸ್ಥಿತಿ ಏನಾಗಬೇಕು? ಕಾವ್ಯ ಮತ್ತು ಕಾವ್ಯನ ಗಂಡನೂ ಕೂಡ ಜೈಲಲ್ಲಿದ್ದಾರೆ. ನವಾಜನವನು ಅವತ್ತು ಪೊಲೀಸರು ಬುದ್ಧಿ ಹೇಳಿದಾಗ ಮತ್ತು ಕಾವ್ಯ ಗಂಡ ಬುದ್ಧಿ ಹೇಳಿದಾಗ ಅವನು ಸ್ವಲ್ಪ ಸರಿದಾರಿಗೆ ಬರ್ಬೋದಾಗಿತ್ತು. ಆ ಥರ ಸರಿದಾರಿಗೆ ಬಂದಿದ್ದಿದ್ರೆ ಇವತ್ತು ಅವ್ನ ಪ್ರಾಣನೇ ಹೋಗ್ತಾ ಇರಲಿಲ್ಲ. ಅವನ ಮಕ್ಕಳನ್ನ ನೋಡಿಕೊಂಡು ಅವನು ಚೆನ್ನಾಗಿರ್ಬೋದಾಗಿತ್ತು. ಆ ಕಾವ್ಯ ಗಂಡನೂ ಕೂಡ ದುಡುಕ್ಬಿಟ್ಟ ಅನ್ಸುತ್ತೆ. ಮತ್ತೆ ಕಾನೂನನ್ನು ಕೈಗೆ ತಗೋಬಾರ್ದಾಗಿತ್ತು. ಪೊಲೀಸರ ಜೊತೆ ಮತ್ತೆ ಇನ್ನೊಂದ್ಸರಿ ಹೇಳಿಸಿ ಸರಿಯಾಗಿ ವಾರ್ನಿಂಗ್ ಮಾಡಿಸ್ಬೋದಾಗಿತ್ತು. ಇಲ್ಲ ಅವರು ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದಾಗಿತ್ತು. ಈ ಥರ ಹಲವಾರು ಚಾನ್ಸಸ್ ಇದ್ರೂ ಕೂಡ ಕಾನೂನನ್ನ ಕೈಗೆ ಎತ್ಕೊಂಡು ಅವರು ಕೊಲೆಯ ಮಟ್ಟಕ್ಕೆ ಹೋಗಿ ಜೈಲಲ್ಲಿ ಕಳಿಬೇಕಾದಂಥ ಅನಿವಾರ್ಯ ಸ್ಥಿತಿಯನ್ನು ಕಂಡುಕೋತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದಂಗೆ ಮತ್ತೆ ಭೇಟಿ ಆಗೋಣ. ದಯವಿಟ್ಟು ಕಥಾಂಧರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.